ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ಮೌನವನ್ನು ಮುರಿದಿದ್ದಾರೆ ವಿರಾಟ್ ಕೊಹ್ಲಿ. 11 ಜನರ ಸಾವಿಗೆ ವಿರಾಟ್ ಕೊಹ್ಲಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಘಟನೆ ತುಂಬಾ ನೋವನ್ನು ತರಿಸಿದೆ ಅಂತೇಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ. RCB ಸ್ಟೇಟ್ಮೆಂಟ್ ಅನ್ನು ಪೋಸ್ಟ್ ಮಾಡಿ ಕೊಹ್ಲಿ ಸಂತಾಪವನ್ನು ಸೂಚಿಸಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರಾಟ್ ಕೊಹ್ಲಿ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನಿನ್ನೆ ವಿರಾಟ್ ಕೊಹ್ಲಿ ಅವರನ್ನು ನೋಡಬೇಕು ಅಂತಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು. ಅದು ವಿಧಾನಸೌಧದ ಮುಂಭಾಗ ಕೂಡ ಆಗಿರಬಹುದು, ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಕೂಡ ಆಗಿರಬಹುದು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. 11 ಜನ ಉಸಿರು ಚೆಲ್ಲಿದ್ದಾರೆ. 14 ವರ್ಷದಿಂದ ಹಿಡಿದು 32 ವರ್ಷದ ವಯೋಮಾನದವರು ಈ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಗೇನೆ ಹಲವಾರು ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಈ ದುರಂತಕ್ಕೆ, ಈ ಅನಾಹುತಕ್ಕೆ ನೇರ ಕಾರಣ ಅವ್ಯವಸ್ಥೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿಯಾದ ಪ್ಲ್ಯಾನಿಂಗ್ ಇಲ್ಲದೆ ಇರೋದೇ ಈ ದುರಂತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಯಾರೂ ಕೂಡ ಆರ್ಡಿನರಿ ವ್ಯಕ್ತಿಗಳಲ್ಲ, ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಅದರಲ್ಲೂ ಕೂಡ 18 ವರ್ಷಗಳ ಬಳಿಕ ಕಪ್ಪನ್ನು ಗೆದ್ದು ತವರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಹೇಗೆ ವ್ಯವಸ್ಥೆ ಮಾಡ್ಕೋಬೇಕಿತ್ತು? ಏಕಾಏಕಿಯಾಗಿ ಕೆಲವೇ ಗಂಟೆಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಲಕ್ಷಾಂತರ ಜನರನ್ನು ಹ್ಯಾಂಡಲ್ ಮಾಡೋದು ಅಷ್ಟರ ಮಟ್ಟಿಗೆ ಸುಲಭನಾ? ಯಾಕೆ ಸರ್ಕಾರ ಒಪ್ಕೊಳ್ತು ಅಂಥೇಳಿ. ಯಾವಾಗ RCB ಕಪ್ಪನ್ನು ಗೆಲ್ತೋ ತಡರಾತ್ರಿಯವರೆಗೂ ಕೂಡ ಬೆಂಗಳೂರಿನ ತುಂಬ ಸೆಲೆಬ್ರೇಷನ್ ಆಗಿದೆ. ದೀಪಾವಳಿ ಹಬ್ಬದ ಥರ ಆಚರಣೆ ಮಾಡಿದ್ದಾರೆ. ಬೆಳಗ್ಗೆ ತನಕ ಪೊಲೀಸರು ಡ್ಯೂಟಿ ಮಾಡಿದ್ದಾರೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಭದ್ರತೆ ಕೊಡಿ, ನಾವು ಕಾರ್ಯಕ್ರಮ ಮಾಡ್ಕೊಳ್ತಿದ್ದೀವಿ ಅಂದರೆ ಎಲ್ಲಿಂದ ನಿಯೋಜಿಸ್ತಾರೆ ಅಂಥೇಳಿ. ಹಾಗಾಗಿಯೇ ಈ ದುರಂತ ಆಗಿದ್ದು. ಅದರ ಜೊತೆಗೆ 2 ಕಡೆ ಕಾರ್ಯಕ್ರಮ.